ಮೊರಾರ್ಜಿ ದೇಸಾಯಿ ಶಾಲೆ ವಿಚಾರದಲ್ಲೂ ಕೂಡ ರಾಜಕೀಯ ಹೆಂಗಿದೆ ಅಂತ ಕೇಳಿದ್ರೆ, ಶಾಲೆ ಕಟ್ಟಡವನ್ನ ಕಟ್ಟೋದಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಸಕ್ಕರೆ ಕಾರ್ಖಾನೆ ನೋಡಿ. ಹೊಲಸು ರಾಜಕೀಯ ಎಲ್ಲಿವರೆಗೂ ಇದೆ ಅಂತ ಹೇಳಿದ್ರೆ, ಮೊರಾರ್ಜಿ ದೇಸಾಯಿ ಶಾಲೆ ವಿಚಾರದಲ್ಲಿ ಹೇಗೆಲ್ಲ ರಾಜಕೀಯ ಮಾಡಿದ್ದಾರೆ ಅಂತ ಕೇಳಿದ್ರೆ, ಶಾಲೆ ಕಟ್ಟಡಕ್ಕೆ ಮೀಸಲಿಟ್ಟ ಜಾಗ ಅದು, ಅದರಲ್ಲಿ ಸಕ್ಕರೆ ಕಾರ್ಖಾನೆ. ವಿಜಯನಗರ ಕಾಂಗ್ರೆಸ್ HR ಗವಿಯಪ್ಪ ನಡೆಗೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಆನಂದ್ ಸಿಂಗ್ ಅವಧಿಯಲ್ಲಿ ಶಾಲೆಗೆ ಜಾಗವನ್ನ ಮೀಸಲಿಡಲಾಗಿತ್ತು. ಮೊರಾರ್ಜಿ ದೇಸಾಯಿ ಶಾಲೆಯ ಕಟ್ಟಡ ನಿರ್ಮಾಣಕ್ಕೆ ಮೀಸಲಿಟ್ಟ ಜಾಗ ಅದು ಆನಂದ್ ಸಿಂಗ್ ಅವರ ಅವಧಿಯಲ್ಲಿ. ಹೊಸಪೇಟೆ ತಾಲೂಕು ಕಾಲಘಟ್ಟದಲ್ಲಿ 9 ಎಕರೆ ಜಾಗವನ್ನ ಮೀಸಲಿಟ್ಟಿದ್ರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಅಂತೇಳಿ ಪಹಣಿ ಕೂಡ ಆಗಿತ್ತದ್ರಲ್ಲಿ. ಇದೀಗ ಸಕ್ಕರೆ ಕಾರ್ಖಾನೆಗೆ ಜಾಗ ಬಳಕೆಗೆ ಗವಿಯಪ್ಪ ಮುಂದಾಗಿದ್ದಾರೆ. ಆ ಮೂಲಕ ಶಾಲೆ ಮಕ್ಕಳಿಗೆ ಕಟ್ಟೋದಕ್ಕೆ, ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಮೀಸಲಿಟ್ಟ ಜಾಗ ಅದು ಯಾರೇ ಇಟ್ಟಿರಲಿ, ಬಿಜೆಪಿಯವರು ಇಟ್ಟಿರಲಿ ಅಥವಾ ಮತ್ತೊಬ್ರು ಇಟ್ಟಿರಲಿ, ಆದ್ರೆ ಅದರಲ್ಲಿ ಈಗ ಸಕ್ಕರೆ ಕಾರ್ಖಾನೆ ಮಾಡೋದಕ್ಕೆ ಹೊರಟಿರೋದು ಇದು ರಾಜಕೀಯ ಅನ್ನೋದು ಅಲ್ಲಿನ ಜನರ ಆಕ್ರೋಶ ಆಗಿದೆ. ವಿಜಯನಗರದ ಕಾಂಗ್ರೆಸ್ HR ಗವಿಯಪ್ಪ ಅವರ ನಡೆಗೆ ಜನಾಕ್ರೋಶ ವ್ಯಕ್ತವಾಗಿದೆ. ಆನಂದ್ ಸಿಂಗ್ ಅವಧಿಯಲ್ಲಿ ಮಂಜೂರಾಗಿದ್ದ ಜಾಗ ಅದು, ಆದ್ರೆ ಅದನ್ನ ಸಕ್ಕರೆ ಕಾರ್ಖಾನೆ ಮಾಡೋದಕ್ಕೆ ಹೊರಟಿರೋದು ಈಗ ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕಾಲಘಟ್ಟ ಮಾಗಣಿಯ ಹೊರಭಾಗದಲ್ಲಿರ್ತಕ್ಕಂಥ ಈ ಒಂದು ಸರ್ಕಾರಿ ಲ್ಯಾಂಡ್ ನ ಬಳಿ ಇದ್ದೇವೆ. 2012ರಲ್ಲಿ ಈ ಜಾಗ, ಈ ಒಂದು ಸರ್ಕಾರಿ ಮೊರಾರ್ಜಿ ದೇಸಾಯಿ ಮಾದರಿ ಶಾಲೆ ಕಾಲಘಟ್ಟ ಆ ಹೆಸರಲ್ಲಿ ಪಹಣಿ ಕೂಡ ಆಗ್ತದೆ. ಆದ್ರೆ ಕಳೆದ 15 ವರ್ಷದಿಂದ ಇವತ್ತಿಗೂ ಕೂಡ ಇಲ್ಲಿ ಆ ಮೊರಾರ್ಜಿ ಶಾಲೆಯ ಕಟ್ಟಡ ಆಗದೆ ಇರತಕ್ಕಂಥದ್ದು, ಯಾವುದೋ ಒಂದು ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ನಡೀತಾ ಇರತಕ್ಕಂಥದ್ದು ದುರಂತ. ಒಂದು ಕಡೆ ಜಾಗ ಇಲ್ಲ ಅಂತೇಳಿ ಹಲವಾರು ಬಾರಿ ಮನವಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಮನವಿಗಳು ತಿರಸ್ಕಾರ ಆಗಿ ಬರ್ತವೆ. ಆದ್ರೆ ಇಲ್ಲಿ ಇಷ್ಟು 9 ಎಕರೆ 85 ಸೆಂಟ್ಸ್ನಷ್ಟು ಜಾಗ ಇದ್ರೂ ಕೂಡ ಶಾಲೆ ಕಟ್ಟಡ ಕಟ್ಟಲಿಕ್ಕೆ ಇಲ್ಲಿ ರಾಜಕೀಯ ಹಿತಾಸಕ್ತಿ ಅಡ್ಡಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ನಿಂತಿರ್ತಕ್ಕಂಥ ಜನ ಯಾರೋ ರೈತರು ಏನಿದ್ದಾರೆ, ನಮಗೆ ಬೆಳೆಗಳಿಗೆ ಏನು ಬೆಂಬಲ ಬೆಲೆ ಕೊಡಿ ಅಥವಾ ನಮ್ಮ ಫಸಲಿಗೆ ಬೆಳೆಯನ್ನ ಕೊಡಿ ಅಂತೇಳಿ ಕೇಳಲಿಕ್ಕೆ ನಿಂತಿರತಕ್ಕಂಥದ್ದಲ್ಲ. ನಮ್ಮೂರಲ್ಲಿ ಮಂಜೂರಾದಂತಹ ಸರ್ಕಾರಿ ಶಾಲೆ ಏನಿದೆ, ಸರ್ಕಾರಿ ಮೊರಾರ್ಜಿ ಶಾಲೆ, ಆ ಶಾಲೆಗೆ ಕಟ್ಟಡ ಆಗಬೇಕು ಅಂತೇಳಿ ಡಿಮ್ಯಾಂಡ್ ಮಾಡಿ ನಿಂತಿರ್ತಕ್ಕಂಥದ್ದು. ಅವ್ರನ್ನ ಮಾತಾಡಿಸ್ಕೊಂತ ಹೋಗ್ತಾ ಇರ್ತೀನಿ. ಏನಾಗಿದೆ ಪರಿಸ್ಥಿತಿ ಅಂತಕ್ಕಂಥದ್ದು. ಸರ್, ಯಾಕೆ ನಿರ್ಮಾಣ ಆಗಿಲ್ಲ, ಯಾಕೆ ಏನ್ ಸಮಸ್ಯೆ ಅಂತದ ಸರ್? ಕಳೆದ 15 ವರ್ಷದಿಂದ ಜಾಗ ಹಂಗೆ ಇರ್ತಕ್ಕಂಥದ್ದು ಯಾಕೆ ಸರ್? ಇಲ್ಲ, ನಿರ್ಮಾಣ ಆಗಿದೆ. 2ನೇ ತಾರೀಕು ಪೂಜೆ ಇತ್ತು, ಗುದ್ಲಿ ಪೂಜೆ. ಏನಾಗಿದೆ ಅಂದ್ರೆ, ನಿಮ್ಗೆ ಮಾಡ್ಕೊಡ್ತೀವಿ ಅಂದಕ್ಕೆ ನಾವೆಲ್ಲ ಬ್ಯಾನರ್ ಗಿನ್ನರ್ ರೆಡಿ ಮಾಡಿಕೊಂಡು ಸನ್ಮಾನ್ಯ ಶ್ರೀ ಗವಿಯಪ್ಪ ಸರ್ ಹತ್ರ ಹೋಗಿ ಎಲ್ಲ ಮಾತಾಡಿ ಬಂದ ಮೇಲೇನು ಆಗಿತ್ತು. ಈಗ ಇಲ್ಲ, ಶಾಲೆ ಬೇಕು, ನಿಮ್ಗೆ ಕಾರ್ಖಾನೆ ಬೇಕು ಅಂತ ಕೇಳ್ತವ್ರೆ. ನಮಗೆ ಶಾಲೆನೇ ಬೇಕು. ಯಾಕಂದ್ರೆ ನಮ್ಮ ಮಕ್ಕಳು ಇಲ್ಲಿ ಇರೋಂಥದ್ದು ಬರೇ ಬಡವರು, ಬಡ ಜನ. ನಾವು ಗುಳೆ ಹೋಗ್ತಾ ಇದೀವಿ. ನಮ್ಮ ಮಕ್ಕಳಿಗೆ ಅನಾನುಕೂಲ ಆಗಿದೆ, ಇಲ್ಲಿ ವಿದ್ಯಾಭ್ಯಾಸ ಇಲ್ಲ. ಅದ್ರಿಚ್ಚಿಗೆ ನಾವು ಶಾಲೆ ಬೇಕು ಅಂತ ಕೇಳ್ತಾ ಇದೀವಿ. ಕಾರ್ಖಾನೆ ಬೇಡ ಅಂತ ನಾವು ಹೇಳ್ತಾ ಇಲ್ಲ, ಕಾರ್ಖಾನೆ ಬೇಕು. ಆದ್ರೆ ಬೇರೆ ಕಡೆ ಜಾಗ ಇದೆ, ಅಲ್ಲಿ ಮಾಡ್ಕೊಳ್ಳಿ ಕಾರ್ಖಾನೆ. ಹಂಪಿ ಕಾರ್ಖಾನೆ ಅಂತ ಅದು ಆಗದೆ, ಅಪ್ರೂವಲ್ ಆಗದೆ, ಅದು ಅಲ್ಲಿ ಮಾಡ್ಕೊಳ್ಳಿ. 80 ಎಕರೆ ಇದೆ, ಅಲ್ಲಿ ಮಾಡ್ಕೊಳ್ಳಿ. ನಮಗೇನು ಇಲ್ಲಿ ಅವರು ದಾನವಾಗಿ ಕೊಟ್ಟರಲ್ಲ ಮನ್ಸೋಳ್ ರಾಮಣ್ಣ ಅಂತ, ಇದೇ ಜಾಗದಲ್ಲಿ ನಮಗೆ ಸ್ಕೂಲ್ ಆಗ್ಲಿ. ಊರಿನ ಗ್ರಾಮಸ್ಥರು ಕಾರ್ಖಾನೆಗಳು ಬೇಕು ಅಂದ್ರೆ ನಾ ಮುಂದು ನೀ ಮುಂದು ಅಂತೇಳಿ ಕೆಲವು ಕಡೆ ಇರ್ತಾರೆ. ಆದ್ರೆ ಶಾಲೆ ಜಾಗದಲ್ಲಿ ನಮಗೆ ಶಾಲೆ ಬೇಕು, ಕಾರ್ಖಾನೆ ನಾವು ಬೇಡ ಅಂತ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಕಳೆದ 15 ವರ್ಷಗಳಿಂದ ಪೆಂಡಿಂಗ್ ಬಿದ್ದಿರತಕ್ಕಂತಹ ಈ ಶಾಲಾ ಕಟ್ಟಡ ಕಾಮಗಾರಿಯ ಉದ್ಘಾಟನಾ, ಕಟ್ಟಡ ಶಂಕುಸ್ಥಾಪನೆ ಆಗ್ತದ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಇರ್ತಕ್ಕಂಥದ್ದು. ರೈತರು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು, ನಮ್ಮ ಬಡ ಮಕ್ಕಳು ಇಲ್ಲಿ ಓದ್ಲಿಕ್ಕೆ ಈ ಜಾಗದಲ್ಲಿ ಶಾಲೆನೇ ಆಗಬೇಕು ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಮೊರಾರ್ಜಿ ದೇಸಾಯಿ ಶಾಲೆ ವಿಚಾರದಲ್ಲೂ ಕೂಡ ರಾಜಕೀಯ ಹೆಂಗಿದೆ ಅಂತ ಕೇಳಿದ್ರೆ, ಶಾಲೆ ಕಟ್ಟಡವನ್ನ ಕಟ್ಟೋದಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಸಕ್ಕರೆ ಕಾರ್ಖಾನೆ ನೋಡಿ. ಹೊಲಸು ರಾಜಕೀಯ ಎಲ್ಲಿವರೆಗೂ ಇದೆ ಅಂತ ಹೇಳಿದ್ರೆ, ಮೊರಾರ್ಜಿ ದೇಸಾಯಿ ಶಾಲೆ ವಿಚಾರದಲ್ಲಿ ಹೇಗೆಲ್ಲ ರಾಜಕೀಯ ಮಾಡಿದ್ದಾರೆ ಅಂತ ಕೇಳಿದ್ರೆ, ಶಾಲೆ ಕಟ್ಟಡಕ್ಕೆ ಮೀಸಲಿಟ್ಟ ಜಾಗ ಅದು, ಅದರಲ್ಲಿ ಸಕ್ಕರೆ ಕಾರ್ಖಾನೆ. ವಿಜಯನಗರ ಕಾಂಗ್ರೆಸ್ HR ಗವಿಯಪ್ಪ ನಡೆಗೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಆನಂದ್ ಸಿಂಗ್ ಅವಧಿಯಲ್ಲಿ ಶಾಲೆಗೆ ಜಾಗವನ್ನ ಮೀಸಲಿಡಲಾಗಿತ್ತು. ಮೊರಾರ್ಜಿ ದೇಸಾಯಿ ಶಾಲೆಯ ಕಟ್ಟಡ ನಿರ್ಮಾಣಕ್ಕೆ ಮೀಸಲಿಟ್ಟ ಜಾಗ ಅದು ಆನಂದ್ ಸಿಂಗ್ ಅವರ ಅವಧಿಯಲ್ಲಿ. ಹೊಸಪೇಟೆ ತಾಲೂಕು ಕಾಲಘಟ್ಟದಲ್ಲಿ 9 ಎಕರೆ ಜಾಗವನ್ನ ಮೀಸಲಿಟ್ಟಿದ್ರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಅಂತೇಳಿ ಪಹಣಿ ಕೂಡ ಆಗಿತ್ತದ್ರಲ್ಲಿ. ಇದೀಗ ಸಕ್ಕರೆ ಕಾರ್ಖಾನೆಗೆ ಜಾಗ ಬಳಕೆಗೆ ಗವಿಯಪ್ಪ ಮುಂದಾಗಿದ್ದಾರೆ. ಆ ಮೂಲಕ
ಶಾಲೆ ಮಕ್ಕಳಿಗೆ ಕಟ್ಟೋದಕ್ಕೆ ಶಾಲೆ ಕಟ್ಟಡ ನಿರ್ಮಾಣಕ್ಕೆ ಮೀಸಲಿಟ್ಟ ಜಾಗ ಅದು ಯಾರೇ ಇಟ್ಟಿರ್ಲಿ, ಬಿಜೆಪಿಯವರು ಇಟ್ಟಿರ್ಲಿ ಅಥವಾ ಮತ್ತೊಬ್ರು ಇಟ್ಟಿರ್ಲಿ, ಆದ್ರೆ ಅದರಲ್ಲಿ ಈಗ ಸಕ್ಕರೆ ಕಾರ್ಖಾನೆ ಮಾಡೋದಕ್ಕೆ ಹೊರಟಿರೋದು ಇದು ರಾಜಕೀಯ ಅನ್ನೋದು ಅಲ್ಲಿನ ಜನರ ಆಕ್ರೋಶ ಆಗಿದೆ. ವಿಜಯನಗರದ ಕಾಂಗ್ರೆಸ್ HR ಗವಿಯಪ್ಪ ಅವರ ನಡೆಗೆ ಜನಾಕ್ರೋಶ ವ್ಯಕ್ತವಾಗಿದೆ. ಆನಂದ್ ಸಿಂಗ್ ಅವಧಿಯಲ್ಲಿ ಮಂಜೂರಾಗಿದ್ದ ಜಾಗ ಅದು, ಆದ್ರೆ ಅದನ್ನ ಸಕ್ಕರೆ ಕಾರ್ಖಾನೆ ಮಾಡೋದಕ್ಕೆ ಹೊರಟಿರೋದು ಈಗ ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕಾಲಘಟ್ಟ ಮಾಗಣಿಯ ಹೊರಭಾಗದಲ್ಲಿರ್ತಕ್ಕಂಥ ಈ ಒಂದು ಸರ್ಕಾರಿ ಲ್ಯಾಂಡ್ ನ ಬಳಿ ಇದ್ದೇವೆ. 2012ರಲ್ಲಿ ಈ ಜಾಗ ಈ ಒಂದು ಸರ್ಕಾರಿ ಮೊರಾರ್ಜಿ ದೇಸಾಯಿ ಮಾದರಿ ಶಾಲೆ ಕಾಲಘಟ್ಟ ಆ ಹೆಸರಲ್ಲಿ ಪಹಣಿ ಕೂಡ ಆಗ್ತದೆ. ಆದ್ರೆ ಕಳೆದ 15 ವರ್ಷದಿಂದ ಇವತ್ತಿಗೂ ಕೂಡ ಇಲ್ಲಿ ಆ ಮೊರಾರ್ಜಿ ಶಾಲೆಯ ಕಟ್ಟಡ ಆಗದೆ ಇರತಕ್ಕಂಥದ್ದು ಯಾವುದೋ ಒಂದು ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ನಡೀತಾ ಇರತಕ್ಕಂಥದ್ದು ದುರಂತ. ಒಂದು ಕಡೆ ಜಾಗ ಇಲ್ಲ ಅಂತೇಳಿ ಹಲವಾರು ಬಾರಿ ಮನವಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಮನವಿಗಳು ತಿರಸ್ಕಾರ ಆಗಿ ಬರ್ತವೆ. ಆದ್ರೆ ಇಲ್ಲಿ ಇಷ್ಟು 9 ಎಕರೆ 85 ಸೆಂಟ್ಸ್ನಷ್ಟು ಜಾಗ ಇದ್ರೂ ಕೂಡ ಶಾಲೆ ಕಟ್ಟಡ ಕಟ್ಟಲಿಕ್ಕೆ ಇಲ್ಲಿ ರಾಜಕೀಯ ಹಿತಾಸಕ್ತಿ ಅಡ್ಡಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ನಿಂತಿರ್ತಕ್ಕಂಥ ಜನ ಯಾರೋ ರೈತರು ಏನಿದ್ದಾರೆ, ನಮಗೆ ಬೆಳೆಗಳಿಗೆ ಏನು ಬೆಂಬಲ ಬೆಲೆ ಕೊಡಿ ಅಥವಾ ನಮ್ಮ ಫಸಲಿಗೆ ಬೆಳೆಯನ್ನ ಕೊಡಿ ಅಂತೇಳಿ ಕೇಳಲಿಕ್ಕೆ ನಿಂತಿರತಕ್ಕಂಥದ್ದಲ್ಲ. ನಮ್ಮೂರಲ್ಲಿ ಮಂಜೂರಾದಂತಹ ಸರ್ಕಾರಿ ಶಾಲೆ ಏನಿದೆ, ಸರ್ಕಾರಿ ಮೊರಾರ್ಜಿ ಶಾಲೆ, ಆ ಶಾಲೆಗೆ ಕಟ್ಟಡ ಆಗಬೇಕು ಅಂತೇಳಿ ಡಿಮ್ಯಾಂಡ್ ಮಾಡಿ ನಿಂತಿರ್ತಕ್ಕಂಥದ್ದು. ಅವ್ರನ್ನ ಮಾತಾಡ್ಸ್ಕೊಂತ ಹೋಗ್ತಾ ಇರ್ತೀನಿ. ಏನಾಗಿದೆ ಪರಿಸ್ಥಿತಿ ಅಂತಕ್ಕಂಥದ್ದು. ಸರ್, ಯಾಕೆ ನಿರ್ಮಾಣ ಆಗಿಲ್ಲ, ಯಾಕೆ ಏನ್ ಸಮಸ್ಯೆ ಅಂತಿದೆ ಸರ್? ಕಳೆದ 15 ವರ್ಷದಿಂದ ಜಾಗ ಹಂಗೆ ಇರ್ತಕ್ಕಂಥದ್ದು ಯಾಕೆ ಸರ್? ಇಲ್ಲ, ನಿರ್ಮಾಣ ಆಗಿದೆ. 2ನೇ ತಾರೀಕು ಪೂಜೆ ಇತ್ತು, ಗುದ್ಲಿ ಪೂಜೆ. ಏನಾಗಿದೆ ಅಂದ್ರೆ ನಿಮ್ಗೆ ಮಾಡ್ಕೊಡ್ತೀವಿ ಅಂದಕ್ಕೆ ನಾವೆಲ್ಲ ಬ್ಯಾನರ್ ಗಿನರ್ ರೆಡಿ ಮಾಡಿಕೊಂಡು ಸನ್ಮಾನ್ಯ ಶ್ರೀ ಗವಿಯಪ್ಪ ಸರ್ ಹತ್ರ ಹೋಗಿ ಎಲ್ಲ ಮಾತಾಡಿ ಬಂದ ಮೇಲೇನು ಆಗಿತ್ತು. ಈಗ ಇಲ್ಲ ಶಾಲೆ ಬೇಕು, ನಿಮ್ಗೆ ಕಾರ್ಖಾನೆ ಬೇಕು ಅಂತ ಕೇಳ್ತಾವ್ರೆ. ನಮಗೆ ಶಾಲೆನೇ ಬೇಕು. ಯಾಕಂದ್ರೆ ನಮ್ಮ ಮಕ್ಕಳು ಇಲ್ಲಿ ಇರೋಂಥದ್ದು ಬರೇ ಬಡವರು, ಬಡ ಜನ. ನಾವು ಗುಳೆ ಹೋಗ್ತಾ ಇದೀವಿ. ನಮ್ಮ ಮಕ್ಕಳಿಗೆ ಅನಾನುಕೂಲ ಆಗಿದೆ, ಇಲ್ಲಿ ವಿದ್ಯಾಭ್ಯಾಸ ಇಲ್ಲ. ಅದ್ರಿಚ್ಚಿಗೆ ನಾವು ಶಾಲೆ ಬೇಕು ಅಂತ ಕೇಳ್ತಾ ಇದೀವಿ. ಕಾರ್ಖಾನೆ ಬೇಡ ಅಂತ ನಾವು ಹೇಳ್ತಾ ಇಲ್ಲ, ಕಾರ್ಖಾನೆ ಬೇಕು. ಆದ್ರೆ ಬೇರೆ ಕಡೆ ಜಾಗ ಇದೆ, ಅಲ್ಲಿ ಮಾಡ್ಕೊಳ್ಳಿ ಕಾರ್ಖಾನೆ. ಹಂಪಿ ಕಾರ್ಖಾನೆ ಅಂತ ಅದು ಆಗದೆ, ಅಪ್ರೂವಲ್ ಆಗದೆ, ಅದು ಅಲ್ಲಿ ಮಾಡ್ಕೊಳ್ಳಿ. 80 ಎಕರೆ ಇದೆ, ಅಲ್ಲಿ ಮಾಡ್ಕೊಳ್ಳಿ. ನಮಗೇನು ಇಲ್ಲೇ ಅವರು ದಾನವಾಗಿ ಕೊಟ್ಟರಲ್ಲ ಮನ್ಸೋಳ್ ರಾಮಣ್ಣ ಅಂತ, ಇದೇ ಜಾಗದಲ್ಲಿ ನಮಗೆ ಸ್ಕೂಲ್ ಆಗ್ಲಿ. ಊರಿನ ಗ್ರಾಮಸ್ಥರು ಕಾರ್ಖಾನೆಗಳು ಬೇಕು ಅಂದ್ರೆ ನಾ ಮುಂದು ನೀ ಮುಂದು ಅಂತೇಳಿ ಕೆಲವು ಕಡೆ ಇರ್ತಾರೆ. ಆದ್ರೆ ಶಾಲೆ ಜಾಗದಲ್ಲಿ ನಮಗೆ ಶಾಲೆ ಬೇಕು, ಕಾರ್ಖಾನೆ ನಾವು ಬೇಡ ಅಂತ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಕಳೆದ 15 ವರ್ಷಗಳಿಂದ ಪೆಂಡಿಂಗ್ ಬಿದ್ದಿರತಕ್ಕಂತಹ ಈ ಶಾಲಾ ಕಟ್ಟಡ ಕಾಮಗಾರಿಯ ಉದ್ಘಾಟನೆ, ಕಟ್ಟಡ ಶಂಕುಸ್ಥಾಪನೆ ಆಗ್ತದ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಇರ್ತಕ್ಕಂಥದ್ದು. ರೈತರು ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು, ನಮ್ಮ ಬಡ ಮಕ್ಕಳು ಇಲ್ಲಿ ಓದ್ಲಿಕ್ಕೆ ಈ ಜಾಗದಲ್ಲಿ ಶಾಲೆನೇ ಆಗಬೇಕು ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.